ಜಗತ್ತಿನ ಹ್ಯಾಪಿಯೆಸ್ಟ್ ಕಂಟ್ರಿ ಫಿನ್ಲೆಂಡ್ ಅಲ್ಲಿ ಸೈಂಟಿಸ್ಟ್ 43 ಕಿಂಡರ್ ಗಾರ್ಡನ್ ಗಳಲ್ಲಿ ಪ್ಲಾಸ್ಟಿಕ್ ರಬ್ಬರ್ ಮ್ಯಾಟ್ಸ್ ನ ತೆಗೆದು ರಿವೈಲ್ಡಿಂಗ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಮಣ್ಣನ್ನು ಹಾಕ್ಸಿದ್ದಾರೆ. ಪೇರೆಂಟ್ಸ್ ಅನ್ಕೊಂಡ್ರು ಇನ್ಫೆಕ್ಷನ್ ಆಗುತ್ತೆ ಅಂತ. ಪಬ್ಲಿಕ್ ಫಂಡಿಂಗ್ ನ ಈ ರಿಸರ್ಚ್ ಅಲ್ಲಿ ಗೊತ್ತಾಗುತ್ತೆ ಕೇವಲ 28 ದಿನಗಳಲ್ಲಿ ಮಣ್ಣಲ್ಲಿ ಆಟ ಆಡಿದ ಮಕ್ಕಳಿಗೆ ಆಸ್ಮಾ, ಎಕ್ಸಿಮಾ ಮತ್ತು ಬಹಳಷ್ಟು ಅಲರ್ಜೀಸ್ ಕಮ್ಮಿ ಆಗಿದೆ ಹಾಗೂ ಇಮ್ಯುನಿಟಿ ಪವರ್ ಜಾಸ್ತಿ ಆಗಿದೆ. ಇದನ್ನೇ ಬಯೋಡೈವರ್ಸಿಟಿ ಹೈಪೋಥಿಸಿಸ್ ಅಂತ ಕರೀತಾರೆ. ಮಣ್ಣಲ್ಲಿ ಇರುವಂತಹ ಒಳ್ಳೆಯ ನೈಸರ್ಗಿಕ ಮೈಕ್ರೋಬ್ಸ್ ಮನುಷ್ಯನ ಆರೋಗ್ಯದ ಮೇಲೆ ಮ್ಯಾಜಿಕ್ ಮಾಡಿದೆ. ಫಿನ್ಲೆಂಡ್ ನ ರಿಸರ್ಚರ್ಸ್ ಪ್ರಕಾರ ಪ್ಲಾಸ್ಟಿಕ್ ನೇ ಹೈಜೀನ್ ಅನ್ಕೊಂಡಿದ್ರೆ ಅದು ಇಮ್ಯೂನ್ ಸಿಸ್ಟಮ್ ನ ಅಂಡರ್ ಎಜುಕೇಟ್ ಮಾಡುತ್ತೆ ಹಾಗೂ ಟೈಪ್ 1 ಡಯಾಬಿಟಿಸ್ ಮತ್ತು ಅಲರ್ಜೀಸ್ ನ ಚಾನ್ಸಸ್ ಜಾಸ್ತಿ ಮಾಡುತ್ತೆ. ನಿಜವಾದ ಶಕ್ತಿ ಬರೋದು ಪ್ರಕೃತಿಯಲ್ಲಿ ಬೆರೆತಾಗ ಅಂತ ಹೇಳ್ತಾ ಇದ್ದಾರೆ. ಸೊ ನಾವೇನ್ ಮಾಡ್ಬೋದು? ಫಸ್ಟ್ ಗಾರ್ಡನಿಂಗ್ ಮಾಡೋದು, ಸೆಕೆಂಡ್ ಒಂದು ಟ್ರೇ ಅಲ್ಲಿ ಮಣ್ಣು ಹಾಕಿ ಅದನ್ನ ಫುಡ್ ರೆಸ್ಟ್ ತರ ಯೂಸ್ ಮಾಡುವಂಥದ್ದು, ಕೂತಾಗ ಕಾಲಿಗೆ ಮಣ್ಣು ಟಚ್ ಆಗ್ತಾ ಇರ್ಲಿ ಅಂತ ಹೇಳಿ. ಆರ್ ಎಲ್ಸ್ ಇನ್ನೂ ಸಿಂಪಲ್ ಅಂದ್ರೆ ಡೈಲಿ ತುಳಸಿ ಗಿಡದ ಮಣ್ಣನ್ನು ಮುಟ್ಟುವಂಥದ್ದು. ಏನಾದ್ರು ಬೇರೆ ಐಡಿಯಾಸ್ ಇದ್ರೆ ಸಜೆಸ್ಟ್ ಮಾಡಿ. ಸೇವ್ ಸಾಯಿಲ್.